ಓಕೆ, ಚೈಲ್ಡ್ಹುಡ್ ಡೇಸ್ ಎಲ್ಲ ನೀವು ಇಲ್ಲಿ ನೆಲ್ಲಿಕಾರಲ್ಲೇ ಕಳೆದಿತ್ತು. ನಿಮ್ಮ ಬಾಲ್ಯ ಹೇಗಿತ್ತು ಅಂತ ಹೇಳಿದ್ರೆ ಆಗ್ಲೇ ನಿಮ್ಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತಾ, ಅಥವಾ ಮನೆಯಲ್ಲೆಲ್ಲ ಪೆಟ್ಟು ತಿನ್ಕೊಂಡು ಗುಡ್ಡ ಹತ್ತೋದು ಆಮೇಲೆ ಈ ತರದೆಲ್ಲ ನಾಟಿ ಆಗಿ ಇರ್ತಿದ್ರಾ? ಹೇಗಿತ್ತು ನಿಮ್ಮ ಬಾಲ್ಯ? ಖಂಡಿತ. ಅಂದ್ರೆ 5ನೇ ಕ್ಲಾಸ್ ನಂತರ ನಾನು ನೆಲ್ಲಿಕಾರಿಗೆ ಬಂದದ್ದು. ಫಸ್ಟ್ ಆಫ್ ಆಲ್ ನಾನು ಮೊದಲಿದ್ದದ್ದು ನಾನು ಪುಣೆ, ಮಹಾರಾಷ್ಟ್ರದಲ್ಲಿದ್ದದ್ದು ಫ್ಯಾಮಿಲಿ ಜೊತೆ. ನಮ್ಮಲ್ಲಿ ಹೋಟೆಲ್ ಬಿಸ್ನೆಸ್ ಇತ್ತು, ನಾವು ಅಲ್ಲಿದ್ದದ್ದು. ಆದ್ರೆ 2001 ಅಲ್ಲಿ ನನ್ನ ತಂದೆ ತೀರಿಯೋದು. ಆದ ನಂತರ ನಾವು ಮಂಗಳೂರಿಗೆ ಶಿಫ್ಟ್ ಆದ್ವಿ, ನೆಲ್ಲಿಕಾರಿಗೆ. ಆವಾಗಿಂದ 5ನೇ ಕ್ಲಾಸಿಂದ ನಾವು ನೆಲ್ಲಿಕಾರಲ್ಲಿದ್ದು. ಆ ಟೈಮಲ್ಲಿ ಯಾವುದೇ ರೀತಿ ಅಡ್ವೆಂಚರ್ಸ್ ಇರಲಿಲ್ಲ. ಜಸ್ಟ್ ಕಟ್ಟಿಗೆ ತರಕ್ಕೆಲ್ಲ ಗುಡ್ಡಕ್ಕೆಲ್ಲ ಹೋಗ್ತಿದ್ವಿ ಅಷ್ಟೇ. ಎಸ್ ಪ್ರಸಾದ್, ನಿಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ನೀವು ನೆಲ್ಲಿಕಾರಲ್ಲೇ ಕಳೆದ್ರಿ. ಅವಾಗ ನಿಮ್ಮ ಬಾಲ್ಯ ಹೇಗಿತ್ತು? ಸಾಕಷ್ಟು ಮೆಮೊರೇಬಲ್ ಕೂಡ ಆಗಿರ್ಬೇಕು ಅನ್ಕೊಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಆಗ್ಲೇ ನಿಮ್ಗೆ ಏನು ಅಡ್ವೆಂಚರ್ ಸ್ಪೋರ್ಟ್ಸ್ ಅಲ್ಲೇ ಇಂಟ್ರೆಸ್ಟ್ ಇತ್ತಾ ಅಂತ ಹೇಳಿದ್ರೆ, ಈಗ ಕೆಲವರು ಹುಡುಗರು ನಾಟಿ ಆಗಿರ್ತಾರೆ, ಸಣ್ಣ ಮಕ್ಕಳಿರುವಾಗ ಮನೆಯಲ್ಲಿ ಪೆಟ್ಟು ತಿನ್ಕೊಂಡು ಎಲ್ಲೆಲ್ಲೋ ಹೋಗುವಂಥದ್ದು, ಗುಡ್ಡೆ ಹತ್ತುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾರೆ. ಹಾಗೆ ಆ ಥರದ ಆಕ್ಟಿವಿಟೀಸ್ ಸಣ್ಣದಿರುವಾಗಲೇ ಇತ್ತಾ, ಹೇಗೆ? ಖಂಡಿತ. ಅದೇ ಫಸ್ಟ್ ಆಫ್ ಆಲ್ ಆಗಿ ನಾನು ಮೊದಲಿಂದ ಕೂಡ ನೆಲ್ಲಿಕಾರಲ್ಲಿ ಇರಲಿಲ್ಲ. ಒಂದು 11 ವರ್ಷದಲ್ಲಿರುವಾಗ, 11 ವರ್ಷದವನಿದ್ದಾಗ ನನ್ನ ತಂದೆ ತೀರಿಯೋದು. ಅದಕ್ಕಿಂತ ಮುಂಚೆ ನಾವು ಮಹಾರಾಷ್ಟ್ರದ ಪುಣೆಯಲ್ಲಿ ಇದ್ವಿ, ಫ್ಯಾಮಿಲಿ ಜೊತೆ ಹೋಟೆಲ್ ಬಿಸ್ನೆಸ್ ಆಗಿತ್ತು. ಆದ ನಂತರ ತಂದೆ ತೀರಿಯೋದ ನಂತರ ನಾವು ನೆಲ್ಲಿಕಾರಿಗೆ ಬಂದು ಶಿಫ್ಟ್ ಆದ್ವಿ. ಆವಾಗ ನನ್ನ 5ನೇ ತರಗತಿಯಿಂದ ನಾನು ನೆಲ್ಲಿಕಾರಲ್ಲಿ ಕಲ್ತದ್ದೆಲ್ಲ. ಆವಾಗ ಯಾವುದೇ ರೀತಿ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂತ ಏನೂ ಗೊತ್ತಿರಲಿಲ್ಲ ನನಗೆ. ಅಡ್ವೆಂಚರ್ ವರ್ಡ್ ಮಾತ್ರ ಕೇಳಿದೆ, ಅದು ಏನಂತ ನನಗೆ ಗೊತ್ತಿರಲಿಲ್ಲ. ಗುಡ್ಡ ಬೆಟ್ಟ ಹತ್ತುದು, ಕಾಡಿಗೆಲ್ಲ ಹೋಗುದು, ಅದೆಲ್ಲ ಇಲ್ಲಿ ನಮ್ಮ ಮನೆ ಹತ್ರದ ಒಂದು ಮಂಗಳ ಸ್ಟೋನ್ ಅಂತ ಒಂದಿದೆ, ಮಂಗಳ ಬಂಡೆಗಲ್ ಅಂತ. ಅದನ್ನ ಪ್ರತಿ ಸಂಡೆಗಳು ಹತ್ತಾಗ ಹೋಗ್ತಿದ್ವಿ. ಕಟ್ಟಿಗೆ ತರ ಹೋಗ್ತಿದ್ವಿ. ಅದು ನಾರ್ಮಲ್ ಹತ್ತುವಾಗ ಖಂಡಿತ. ಆದ್ರೆ ಹೋಗೋದು ಕೂಡ ಮನೆಯಲ್ಲಿ ಬೇಡ ಅಂತ ಹೇಳಲ್ಲ, ಯಾಕಂದ್ರೆ ಕಾಡಲ್ಲ, ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅಂತ ಹೋಗ್ಲಿಕ್ಕೆ ಬೀಳ್ತಿರ್ಲಿಲ್ಲ. ಅದಾದ ನಂತರ ತೊಂದ್ರೆ ಇಲ್ಲ, ಮನೆಯಿಂದೆಲ್ಲ ಸಪೋರ್ಟ್ ಸಿಗುತ್ತೆ. ಈಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಈಗೇನಿಲ್ಲ. ಮನೆಯಿಂದ ಲಾಂಗ್ ಟೈಮ್ ಹೊರಗಡೆ ಇರ್ತೀರಿ, ತುಂಬಾ ಮಿಸ್ ಮಾಡ್ಕೊಳ್ಳೋಂಥದ್ದು ಏನು? ಅಮ್ಮ. ಖಂಡಿತ. ಯಾಕಂದ್ರೆ ವಾರಕ್ಕೊಂದ್ಸಲ ಕೆಲವೊಂದ್ಸಲ ಕರೆ ಮಾಡ್ತೀನಿ ಮನೆಯಲ್ಲಿ. ಅಂದ್ರೆ ಒಂದ್ಸಲ ಪರ್ವತಕ್ಕೆ ಹೋದಾಗ ಬೇಸ್ ಕ್ಯಾಂಪ್ ಅಲ್ಲಿ ನೆಟ್ವರ್ಕ್ ಇರುತ್ತೆ, ಕೆಲವೊಂದ್ಸಲ ಬೇಸ್ ಕ್ಯಾಂಪ್ ಅಲ್ಲೂ ನೆಟ್ವರ್ಕ್ ಇಲ್ಲ. ನನ್ನ ತರಬೇತಿಯ ಸಂದರ್ಭದಲ್ಲಿ, ಅಂದ್ರೆ ಮೌಂಟೇನಿಂಗ್ ಕೋರ್ಸ್ ಮಾಡ್ತಿರುವಾಗ 1 ತಿಂಗಳು ಕೂಡ ಕಾಲ್ ಮಾಡಿಲ್ಲ ನನ್ನ ಮನೆಗೆ. ಆವಾಗ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ನನಗೆ. ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಕೆಲವೊಂದ್ಸಲ ಕಾಲ್ ಹೋಗೋದು ಕೂಡ ಇಲ್ಲ, ಮತ್ತೆ ತರಬೇತಿ ಟೈಮಲ್ಲಿ ಟೈಮ್ ಕೂಡ ಸಿಗಲ್ಲ. ಅದಕ್ಕೋಸ್ಕರ ಒಂದೊಂದು ತಿಂಗಳು ಕೂಡ ಕಾಲ್ ಮಾಡಿಲ್ಲ ನಾನು. ತುಂಬಾ ಮಿಸ್ ಮಾಡ್ಬೋದು. ತುಂಬಾ. ಓಕೆ, ಈ ತರದ ಅಡ್ವೆಂಚರ್ ಸ್ಪೋರ್ಟ್ಸ್ ಮಾಡಬೇಕು ಅಥವಾ ಪರ್ವತ ಹತ್ತಬೇಕು, ಏನು ಮೌಂಟ್ ಕ್ಲೈಂಬಿಂಗ್ ಮಾಡ್ಬೇಕಂತ ಹೇಳಿದ್ರೆ ಸಾಕಷ್ಟು ಸಪೋರ್ಟ್ ಬೇಕಾಗುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿದ ಸಪೋರ್ಟ್ಸ್ ಹೊರಗಡೆಯಿಂದ ಸಿಗುತ್ತಾ? ಹೇಗೆ ಹೊರಗಡೆ ಯಾವ ರೀತಿಯ ಸಪೋರ್ಟ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ಖಂಡಿತ ಸಪೋರ್ಟ್ ಅಂದ್ರೆ ಜಾಸ್ತಿಯಾಗಿ ಈಗ ಮೌಂಟ್ ಎವರೆಸ್ಟ್ ಹತ್ತೋ ಬಗ್ಗೆ ವಿಚಾರ ಮಾತಾಡೋಕೆ ಹೋದ್ರೆ, ಮೌಂಟೇನಿಯರಿಂಗ್ ಅಥವಾ ಅಡ್ವೆಂಚರ್ ಫೀಲ್ಡ್ ಅಲ್ಲಿ ಎಕ್ಸ್ಪೆನ್ಸಿವ್ ಆಗಿರೋದ್ರ ಎಕ್ಸಸರೀಸ್ಗಳು, ಶೂಸ್ ಆಗ್ಲಿ, ಜಾಕೆಟ್ ಆಗಿರ್ಲಿ, ಸ್ಲೀಪಿಂಗ್ ಬ್ಯಾಗ್ಸ್, ಟೆಂಟ್ಸ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಹೊರಗಡೆಯಿಂದ ಸಪೋರ್ಟ್ ಸಿಕ್ಕರೆ ತುಂಬಾ ಒಳ್ಳೇದಾಗಿರುತ್ತೆ. ಯಾಕಂದ್ರೆ ಈಗ ಮೌಂಟ್ ಎವರೆಸ್ಟ್ ಅಂತ ಒಂದು ಉದಾಹರಣೆ ತಗೊಳ್ಳಿ. ಈಗ ತುಂಬಾ ಮಂದಿ ಅಷ್ಟೊಂದು ಕಡಿಮೆ ಬೆಲೆ ಆಗಿದ್ರೆ ಮೌಂಟ್ ಎವರೆಸ್ಟ್ ಎಲ್ರು ಕೂಡ ಹತ್ತಾ ಇದ್ರು. ಅದಕ್ಕೋಸ್ಕರ ಎಷ್ಟು 35 ರಿಂದ 40 ಲಕ್ಷಗಳ ಖರ್ಚಾಗುತ್ತೆ. ಅದು ನಾವೇ ಮಾಡುವಾಗಿಲ್ಲ, ನಮ್ ಮಂತ್ಲಿಯ ಇನ್ಕಮ್ ಇಂದ. ಅದಕ್ಕೋಸ್ಕರ ಯಾವ್ದಾದ್ರು ಕಂಪನಿ, ಪ್ರೈವೇಟ್ ಕಂಪನಿ ಆಗಿರ್ಲಿ, ಅವರೊಂದು ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೋಸ್ಕರ ನಾವು ಅದನ್ನ ಬೆಟ್ಟ ಹತ್ತಿ ಅವರೊಂದು ಫ್ಲಾಗ್ ಅನ್ನ ಶೋ ಮಾಡ್ಕೊಂಡು ಆ ರೀತಿ ಏನಾದ್ರು ಸಪೋರ್ಟ್ ಕೊಟ್ರೆ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಇಲ್ಲ ಬಂದ ಗೌರ್ಮೆಂಟ್ ಮಾಡ್ಬೇಕು. ಅದೇ ಬೇಜಾರಾಗಿ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಸಪೋರ್ಟ್ ಸಿಗಲ್ಲ. ಲೋಕಲ್ ಸಪೋರ್ಟ್ ಮಾಡಿದ್ರೆ ಕೂಡ ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಓಕೆ ಪ್ರಸಾದ್, ಈಗ ಏನಂತ ಹೇಳಿದ್ರೆ ಈ ತರದ್ದು ಏನೊಂದು ಅಚೀವ್ ಮಾಡ್ತೀವಿ ಅಂತ ಹೇಳಿದ್ರೆ ಮನೆಯವರ ಸಪೋರ್ಟ್ ಕೂಡ ಅದೇ ರೀತಿ ಬೇಕಾಗುತ್ತೆ. ಅಮ್ಮ ಇದ್ದಾರೆ, ಸೊ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಬ್ರದರ್ಸ್ ಸಿಸ್ಟರ್ಸ್ ಇರ್ಬೋದು, ಅವರಿದ್ರೆ ಅವರ ಸಪೋರ್ಟ್ ಯಾವ ರೀತಿ ಇದೆ? ನಿಮ್ಮ ಫ್ರೆಂಡ್ ಸಪೋರ್ಟ್ ಇರ್ಬೋದು, ಫ್ಯಾಮಿಲಿ ಸಪೋರ್ಟ್ ಎಲ್ಲ ಯಾವ ರೀತಿ ಇದೆ? ಸಪೋರ್ಟ್ ಅಂದ್ರೆ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ. ಮನೆಯಲ್ಲಿ ತಂಗಿ ಮತ್ತು ಅಮ್ಮ ಇದ್ದಾರೆ. ಇಷ್ಟವರೆಗೆ ಯಾವುದೇ ರೀತಿಯ ಅಂತ ಒಂದು ಪ್ರಾಬ್ಲಮ್ ಆಗಿಲ್ಲ ಮನೆಗೆ. ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ, ಅವರಿಗೆ ಕೂಡ ಖುಷಿ ಆಗುತ್ತೆ. ಫೋಟೋಸ್ ಎಲ್ಲ ಪೇಪರ್ ಅಲ್ಲಿ ಬಂದಾಗ, ಟಿವಿಲಿ ಬಂದಾಗ ಅಂತ ಯಾವುದೇ ರೀತಿಯ ಇಷ್ಟವರೆಗೆ ಪ್ರಾಬ್ಲಮ್ ಬಂದಿಲ್ಲ. ಮನೆ ಕಡೆಯಿಂದ ಎಲ್ಲಾ ರೀತಿಯಲ್ಲಿ ಎಲ್ಲ ಕಡೆಯಿಂದ ಸಪೋರ್ಟ್ ಇದೆ. ಸೈಕ್ಲಿಂಗ್ ಆಮೇಲೆ ಅದೇ ಮೌಂಟ್ ಕ್ಲೈಂಬಿಂಗ್ ಅಂತ ಹೇಳಿದ್ರೆ ಸುಮಾರು ರಿಸ್ಕ್ ಇರುತ್ತೆ.
ನಾಳೆ ಏನಾಗುತ್ತಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಲಾಂಗ್ ಹೋಗುವಾಗ. ಅನಾಹುತ ಅನ್ನೋದನ್ನ ನಾವು ಬೆನ್ನ ಹಿಂದೆನೆ ಕಟ್ಕೊಂಡು ಹೋಗಿರ್ತೀವಿ. ಅಂತ ಸಂದರ್ಭ ನಿಮ್ದು ಪ್ರಿಕಾಷನ್ಸ್ ಯಾವ ರೀತಿ ಇರುತ್ತೆ, ಅಥವಾ ನೀವು ಯಾವ ರೀತಿ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಳ್ತೀರಿ? ಈಗ ಸೈಕ್ಲಿಂಗ್ ಅಂತ ಹೇಳಿದ್ರೆ ತುಂಬಾ ರಿಸ್ಕಿ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಲಾಂಗ್ ಹೋಗ್ಬೇಕಂತ ಹೇಳಿದ್ರೆ ಯಾವುದೋ ವೆಹಿಕಲ್ ಯಾವ ಸಂದರ್ಭ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ದು ಪ್ರಿಕಾಷನ್ಸ್ ಯಾವ ರೀತಿ ತಗೊಳ್ತೀರಿ? ನೀವು ಹೇಳಿದ ಪ್ರಕಾರ ಅಡ್ವೆಂಚರ್ ಫೀಲ್ಡ್ ಅಲ್ಲಿ 110% ರಿಸ್ಕ್ ಇದೆ. ಅದರಲ್ಲೂ ಕೂಡ ಸೈಕ್ಲಿಂಗ್ ಇಂದ ಜಾಸ್ತಿ ರಿಸ್ಕ್ ಇರೋದು ಮೌಂಟೇನಿಯರಿಂಗ್ ಫೀಲ್ಡ್ ಅಲ್ಲಿ. ಅದಕ್ಕೋಸ್ಕರ ಈ ಗುಡ್ಡ ಬೆಟ್ಟ ಎಲ್ಲ ಹತ್ತುದು ನಾರ್ಮಲಿ ಹೌದು, ಆದ್ರೆ ಅದೊಂದು ಟ್ರೈನಿಂಗ್ ಅನ್ನ ತಕೊಂಡು ನೀವು ಹತ್ತಕ್ ಹೋದ್ರೆ ಅದು ತುಂಬಾ ಪ್ರಿಕಾಷನ್ ಅಂತ ಅಂದ್ಕೊಳ್ತೀನಿ. ಸೈಕ್ಲಿಂಗ್ ಅಲ್ಲಿ ಅಂದ್ರೆ ಕೆಲವೊಂದು ಥಿಂಗ್ಸ್ ಇರುತ್ತೆ, ಕೆಲವೊಂದು ರೂಲ್ಸ್ ಇರುತ್ತೆ, ಅದನ್ನ ನೀವು ಫಾಲೋ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅಲ್ಲ, ಸೈಕಲ್ ಮೇಂಟೆನೆನ್ಸ್ ಆಗ್ಬೋದು, ಸೈಕಲ್ ರೈಡ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಸೈಕಲ್ ರಿಪೇರಿ ಮಾಡ್ಬೇಕಾಗುತ್ತೆ, ಅಥವಾ ಯಾವ ರೀತಿ ಸೈಕಲ್ ರೋಡ್ ಅಲ್ಲಿ ಹೋಗ್ಬೇಕು, ಸಿಗ್ನಲ್ಸ್ ಅನ್ನು ಯಾವ ರೀತಿ ಫಾಲೋ ಮಾಡಬೇಕು, ಆ ರೀತಿ ಮತ್ತೆ ಕಾಸ್ಟ್ಯೂಮ್ಸ್ ಎಲ್ಲ, ಹೆಲ್ಮೆಟ್ಸ್, ಗ್ಲೌಸ್, ಗಾಗಲ್ಸ್ ಎಲ್ಲ ಅದೆಲ್ಲ ಹಾಕೊಂಡು ಹೋಗ್ಬೇಕಾಗುತ್ತೆ. ಆದ್ರೆ ಅದೇ ಪ್ರಕಾರವಾಗಿ ನಿಮ್ಮ ಮೌಂಟೇನಿಯರಿಂಗ್ ಕ್ಷೇತ್ರದಲ್ಲಿ ಅಂದ್ರೆ ಪರ್ವತಾರೋಹಣದ ಕ್ಷೇತ್ರದಲ್ಲಿ ರಿಸ್ಕ್ ತುಂಬಾ ಜಾಸ್ತಿ. ಅಂದ್ರೆ ಯಾವಾಗ ಏನ್ ಆಗುತ್ತಂತ ಗೊತ್ತಿಲ್ಲ. ಖಂಡಿತ ಪರ್ವತ ನೋಡೋಕ್ ಹೇಗೆ ಸುಂದರ ಇದೆಯೋ ಅಷ್ಟೇ ಡೇಂಜರಸ್ ಕೂಡ ಆಗಿರುತ್ತೆ. ನಾವ್ ಯಾವ ರೀತಿ ಅದರ ಬಗ್ಗೆ ಅದರ ಮುಂದೆ ವರ್ತಿಸ್ತೋ ಅದೇ ರೀತಿ ನಮ್ಮ ಮುಂದೆ ಕೂಡ ವರ್ತಿಸುತ್ತೆ ಪರ್ವತಗಳೆಲ್ಲ. ಅದಕ್ಕೋಸ್ಕರ ಅಲ್ಲಿ ರಿಸ್ಕ್ ಇದೆ. ಆ ರಿಸ್ಕ್ ಅನ್ನ ತಪ್ಪಿಸೋದಕ್ಕೋಸ್ಕರ ಕೋರ್ಸ್ ಅನ್ನ ಮಾಡ್ಕೊಂಡು ಸರ್ಟಿಫೈಡ್ ಆಗಿ ನೀವೊಂದು ಒಳ್ಳೆ ಜಾಬ್ ಅನ್ನ ಅಥವಾ ಯಾವ ರೀತಿ ಬೆಟ್ಟ ಹತ್ತಕ್ ಹೋದ್ರೆ ಅದು ತುಂಬಾ ಸೇಫ್ ಆಗಿರುತ್ತೆ ಅಂತ ನನ್ನ ಯೋಚನೆ. ಓಕೆ, ಯಾವುದು ಕೂಡ ಓವರ್ ಆದ್ರೆ ಈಗ ಅದರಿಂದ ಬ್ಯಾಡ್ ಇಫೆಕ್ಟ್ಸ್ ಅಂತ ಇರುತ್ತೆ. ಈಗ ಅತಿ ಆದ್ರೆ ಅಮೃತ ಕೂಡ ವಿಷ ಅಂತ ಹೇಳಿ ಹೇಳ್ತಾರೆ. ಹಾಗೆ ಲಾಂಗ್ ಟೈಮ್ ಸೈಕ್ಲಿಂಗ್ ಮಾಡೋದ್ರಿಂದ ಈಗ ಎಕ್ಸಸೈಸ್ ಇರ್ಬೋದು, ಓವರ್ ಎಕ್ಸಸೈಸ್ ಆದ್ರೆ ಅದರಿಂದ ಏನಾದ್ರು ಸೈಡ್ ಇಫೆಕ್ಟ್ಸ್ ಇರುತ್ತೆ. ಹಾಗೆ ಈಗ ನೀವು ಸೈಕ್ಲಿಂಗ್ ಮಾಡ್ತೀರಿ, ತುಂಬಾ ಲಾಂಗ್ ಟೈಮ್ ಮಾಡೋದ್ರಿಂದ ಇದರಿಂದ ಏನು ಬ್ಯಾಡ್ ಇಫೆಕ್ಟ್ಸ್ ಸೈಡ್ ಇಫೆಕ್ಟ್ಸ್ ಇರೋದಿಲ್ವಾ ಅಂತ? ಖಂಡಿತ. ಆದ್ರೆ ಓವರ್ ಮಾಡಕ್ ಹೋದ್ರೆ ಸೈಡ್ ಇಫೆಕ್ಟ್ ಆಗಲ್ಲ ಅಂತಲ್ಲ, ಆಗುತ್ತೆ. ಆದ್ರೆ ಸೈಕ್ಲಿಂಗ್ ಅಲ್ಲಿ ಅಂತ ಒಂದು ಪ್ರಾಬ್ಲಮ್ ಆಗೋದಂತ ನಾನು ಅನ್ಕೊಳ್ಳಲ್ಲ. ಯಾಕಂದ್ರೆ ಹೌದು ಖಂಡಿತ ಆಗುತ್ತೆ, ಆದ್ರೆ ಜಾಯಿಂಟ್ ಪೇನ್ಸ್ ಈ ತರದೆಲ್ಲ ಅದೆಲ್ಲ ಆಗುತ್ತೆ, ಆಗಲ್ಲ ಅಂತಲ್ಲ. ಆದ್ರೆ ನೀವು ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ತಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತೆ ಕೆಲವರು ಹೇಳ್ತಾರೆ ಅಷ್ಟೊಂದು ದೂರದಿಂದ ಯಾವ ರೀತಿ ಸೀಟ್ ಅಲ್ಲಿ ಕೂತ್ಕೊಂಡು ನೀನು ರೈಡಿಂಗ್ ಅನ್ನು ಮಾಡ್ತೀವಿ, ದಿನಕ್ಕೆ ಒಂದು 200-300 ಕಿಲೋಮೀಟರ್ ಸೈಕಲ್ ಅನ್ನ ತುಳಿಯೋದು ಅದೇನು ಅದು ಸುಲಭದ ವಿಷಯ ಅಲ್ಲ. ಆದ್ರೂ ಕೂಡ ಪರವಾಗಿಲ್ಲ, ನಾನು ಸೈಕ್ಲಿಂಗ್ ಪ್ರಾಕ್ಟೀಸ್ ಅನ್ನ ಮಾಡಿದ್ದೀನಿ ಒಳ್ಳೆ ರೀತಿಯಲ್ಲಿ. ಅದೇ ರೀತಿ ಒಳ್ಳೆ ಅದರ ಅಂದ್ರೆ ಎಲ್ಲಾ ಕಾಸ್ಟ್ಯೂಮ್ ಅನ್ನ ಅಂದ್ರೆ ಇಷ್ಟೇ ವರ್ಷದವರೆಗೆ ಮಾಡ್ಬೇಕಂತ ಏನಾದ್ರು ಇದೆಯಾ? ಎಷ್ಟು ವರ್ಷದ ನಂತರ ಸೈಕ್ಲಿಂಗ್ ಹೋಗ್ಬಾರ್ದು ಈ ತರದ್ ಏನಾದ್ರು ರೂಲ್ಸ್ ಇದೆಯಾ? ಖಂಡಿತ ಆ ರೀತಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ ಯಾರು ಕೂಡ ಸೈಕ್ಲಿಂಗ್ ಈ ತರದ್ದು ಮಾಡ್ಬೋದಂತ. ಖಂಡಿತ ವಿತ್ ಟ್ರೈನಿಂಗ್. ಹೌದು, ವಿತ್ ಟ್ರೈನಿಂಗ್. ಅಂದ್ರೆ ಟ್ರೈನಿಂಗ್ ಅಂತ ಯಾವುದೇ ರೀತಿಯಾದ ಇರಲ್ಲ. ನಾರ್ಮಲ್ ಆಗಿ ಒಂದು ಕೆಲವೊಂದು ಹೇಳಿದಲ್ಲ, ಮೊದಲು ಹೇಳಿದೆ ಅಂದ್ರೆ ಕೆಲವೊಂದು ರೂಲ್ಸ್ ಇದೆ, ರೆಗ್ಯುಲೇಷನ್ ಇದೆ. ಅದನ್ನ ನೀವು ನೆನಪಲ್ಲಿ ಇಟ್ಟುಕೊಂಡು ಅದನ್ನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ ಯಾರಿಗೂ ಕೂಡ. ಓಕೆ, ಸೈಕ್ಲಿಂಗ್ ಮಾಡಿದ್ರಿ, ಸುಮಾರು ಪರ್ವತಗಳನ್ನ ಕೂಡ ಹತ್ತಿದ್ರಿ. ಈ ಎಲ್ಲ ಆಕ್ಟಿವಿಟೀಸ್ ನ ಒಂದು ಡಾಕ್ಯುಮೆಂಟ್ ಮಾಡುವಂತಹ ಪ್ರಯತ್ನ ಏನಾದ್ರೂ ಮಾಡಿದ್ರೆ? ಖಂಡಿತ ಡಾಕ್ಯುಮೆಂಟ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಕೆಲವು ಫೋಟೋಸ್ ಎಲ್ಲ ಇದೆ, ವಿಡಿಯೋಸ್ ಎಲ್ಲ ಇದೆ, ಎಲ್ಲ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಮೆಮೊರೀಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಪರ್ವತ ಅಂದ್ರೆ ಹಿಮಾಲಯ ತಿರುಗಾಡೋದ್ರೆ ಅಷ್ಟೊಂದು ಸುಲಭದ ಸಂಗತಿ ಅಲ್ಲ. ಮತ್ತೆ ಕೆಲವು ಡ್ರೀಮ್ ಕೂಡ ಆಗಿರುತ್ತೆ, ಹಿಮಾಲಯ ತಿರುಗಬೇಕು, ಸ್ನೋ ಅಲ್ಲಿ ಆಟ ಆಡ್ಬೇಕಂತ. ಅಂತ ಕೆಲವೊಂದು ಹಿಮಾಲಯ ಜಿಲ್ಲೆ ಕೇದಾರಕಂಠ ಇರ್ಬೋದು, ಬೇಲಿಯಾ ಫ್ಲವರ್ ಇರ್ಬೋದು, ರೂಪ್ಕುಂಡ್ ಇರ್ಬೋದು, ಬದ್ರಿನಾಥ್, ಕೇದಾರ್ನಾಥ್, ಅದೆಲ್ಲ ತಿರುಗಾಡಿದೀವಿ ತುಂಬಾ ಕಡೆಗಳು ಹಿಮಾಲಯದಲ್ಲಿ. ಮುಂದಿನ ಡ್ರೀಮ್ಸ್ ಏನಂದ್ರೆ ಫಸ್ಟ್ ಆಫ್ ಆಲ್ ಆಗಿ ಒಂದು ಮೌಂಟೇನಿಯರಿಂಗ್ ಕ್ಷೇತ್ರದಲ್ಲಿ ಅಂದ್ರೆ ಪರ್ವತಾರೋಹಣ ಕ್ಷೇತ್ರದಲ್ಲಿ ಅಂದ್ರೆ ಮೌಂಟ್ ಎವರೆಸ್ಟ್ ಹತ್ತೋದು. ಅದಲ್ಲದೆ 7 ಸಿಸ್ಟರ್ಸ್ ಅಂತ ಒಂದು ಪರ್ವತ ಇದೆ. ಅಂದ್ರೆ 7 ಪರ್ವತಗಳಿದೆ ಪ್ರತಿಯೊಂದು ಕಂಟ್ರಿಗಳಲ್ಲಿ. ಅದನ್ನ ಹತ್ಬೇಕಾಗಿಯೋ ಯೋಚನೆ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಆಗಿ ಆದ್ರೆ ಮೊದಲನೇದಾಗಿ ಅಂದ್ರೆ ಮೌಂಟ್ ಎವರೆಸ್ಟ್ ಹತ್ಬೇಕಂತ, ಮತ್ತೆ ಅದೆಲ್ಲ ಬಾಕಿ ಉಳಿದದ್ದು ಬಾಕಿ. ಸೈಕ್ಲಿಂಗ್ ಕ್ಷೇತ್ರದಲ್ಲಿ ತುಂಬಾ ಇದೆ, ಪ್ಲಾನ್ ಮಾಡಿ ಇಟ್ಟಿದ್ದೀನಿ. ಅಂದ್ರೆ ಒಂದು ಈಗ ಕಾಶ್ಮೀರ್ ಟು ಕನ್ಯಾಕುಮಾರಿ ಬಂದಿದ್ದೀನಿ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಹೆಸರು ಕೂಡ ಬಂದಿದೆ. ಈಗ ಒಂದೇ ರೈಡಿಂಗ್ ಮುಖಾಂತರ 2 ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದೆ. ಒಂದು, ನಾನೀಗ ಭಾರತದ ಮೊದಲ ಹುಡುಗ ಕಾಶ್ಮೀರ್ ಟು ಕನ್ಯಾಕುಮಾರಿ ಸೆಕೆಂಡ್ ಟೈಮ್ ರೈಡ್ ಮಾಡೋನು. ಸೆಕೆಂಡ್ ಒಂದು ರೆಕಾರ್ಡ್ ಏನಂದ್ರೆ 19 ದಿನದಲ್ಲಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಕಂಪ್ಲೀಟ್ ಮಾಡಿದ್ದು. ಇದಕ್ಕಿಂತ ಮುಂಚೆ ರೆಕಾರ್ಡ್ ಇದ್ದದ್ದು ಮಹಾರಾಷ್ಟ್ರದೊಬ್ಬ ಪರ್ಸನ್. ಇದು
ಸಂತೋಷ್ ಹೋಳಿ ಅಂತ. ಅವರು 23 ದಿನದ ರೈಡ್ ಅನ್ನ ಮಾಡಿದ್ರು, 4,000 ಕಿಲೋಮೀಟರ್ನ. ನಾನು ಅದೇ 4,000 ಕಿಲೋಮೀಟರ್ನ 19 ದಿನದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಇದೀಗ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ನನ್ನ ಸೈಕ್ಲಿಂಗ್ ಅಲ್ಲಿ ಪ್ಲಾನ್ ಇರೋದು ಈಸ್ಟ್ ಟು ವೆಸ್ಟ್, ಅಂದ್ರೆ ನಮ್ಮ ಗುಜರಾತ್ ಇಂದ ಹಿಡಿದು ಅರುಣಾಚಲ ಪ್ರದೇಶಕ್ಕೆ ಸೈಕ್ಲಿಂಗ್ ಅಲ್ಲಿ ಒಂದು ರೆಕಾರ್ಡರ್ ದಾಖಲೆ ಮಾಡುವಂತ ಒಂದಿದೆ. ಅದಲ್ಲದೆ ಒಂದು ಕ್ವಾಡ್ರ್ಯಾಂಗಲ್ ರೂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅದರ ಮುಖಾಂತರ ಒಂದು ಹೋಗ್ಬೇಕಂದಿದೆ. ತುಂಬಾ ಪ್ಲಾನ್ಸ್ ಮಾಡಿ ಇಟ್ಟಿದ್ದೀನಿ. ಯಾವ ರೀತಿ ಸಪೋರ್ಟ್ ಸಿಗುತ್ತೋ ಅದರ ಆಧಾರದ ಮೂಲಕ ನಾನು ಅದನ್ನ ಅಚೀವ್ಮೆಂಟ್ ಅನ್ನು ಮಾಡಿ ತೋರಿಸಬಹುದು. ಕಂಗ್ರಾಚುಲೇಷನ್ಸ್. ನೀವು ಮಾಡಿರೋಂತ ಸಾಧನೆ ಖಂಡಿತವಾಗಿ ಕೂಡ ಸಣ್ಣ ಸಾಧನೆ ಅಲ್ಲ. ಖಂಡಿತವಾಗಿ ನಿಮ್ಮ ನೋಡಿ ಅದೆಷ್ಟೋ ಜನ ಪ್ರೇರಣೆ ಪಡ್ಕೋಬಹುದು, ಸುಮಾರು ಜನಕ್ಕೆ ಮೋಟಿವೇಶನ್ ಆಗ್ಬೋದು. ಹಾಗೇನೆ ಈ ರೀತಿ ಟ್ರೆಕಿಂಗ್ ಫೀಲ್ಡ್ ಗೆ ಬರುವಂತವ್ರು ಇರ್ಬೋದು, ಅಥವಾ ಸೈಕ್ಲಿಂಗ್ ಮಾಡ್ತೀವಿ ಅಂತ ಹೇಳಿ ಒಂದು ಪ್ಯಾಷನ್ ಇಟ್ಕೊಂಡು ಬರುವಂತಹ ಹುಡುಗರಿಗೆ ನೀವೇನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಏನ್ ಮೆಸೇಜ್ ಕೊಡ್ತೀರಿ? ನೇಚರ್ ಅಂದ್ರೆ ಎಲ್ಲರೂ ಇಷ್ಟಪಡುವಂತವ್ರು. ಆ ನೇಚರ್ ಉಳಿಸ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅಂದ್ರೆ ಸ್ವಚ್ಛತೆಯ ಬಗ್ಗೆ ಆಗಿರ್ಲಿ ಅಥವಾ ನೇಚರ್ ಅನ್ನ, ಅದಕ್ಕೋಸ್ಕರ ನಾನು ಎಲ್ರಿಗೂ ಇದೇ ಹೇಳುದು, ನೇಚರ್ ಅನ್ನ ಕಾಪಾಡಿ. ಮತ್ತೆ ಅಡ್ವೆಂಚರ್ ಫೀಲ್ಡ್ ಸರಿ ಓಕೆ, ಎಲ್ಲದಲ್ಲರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗಿರೋದು, ಹೆಚ್ಚಿನ ಅಡ್ಜಸ್ಟ್ ಮಾಡಬೇಕು ಯಾವ ರೀತಿ ಅಂತ ಗೊತ್ತಿರೋದಿಲ್ಲ. ಆದ್ರೆ ಅಡ್ವೆಂಚರ್ ಫೀಲ್ಡ್ ಎಲ್ಲ ಕಲ್ಸಿಕೊಡುತ್ತೆ ನನ್ನ ಪ್ರಕಾರವಾಗಿ. ಹಾಗೆ ಅಡ್ವೆಂಚರ್ ಆಗಿರಿ, ಎಲ್ಲರೂ ಎಲ್ಲಾ ಕಡೆ ತಿರುಗಾಡಿ, ಎಲ್ಲಾ ಪ್ಲೇಸ್ ಗಳನ್ನ ಒಳ್ಳೆ ಒಳ್ಳೆ ರೀತಿಯಾಗ ನಮ್ಮ ಕರ್ನಾಟಕದಲ್ಲಿ ತುಂಬಾ ಪ್ಲೇಸ್ ಗಳಿದೆ. ಇತಿಹಾಸದಲ್ಲಿ ನೀವೇನ್ ಕಲ್ತಿದ್ರಿ ಪರ್ಟಿಕ್ಯುಲರ್ ಆಗಿ ಒಂದು ಅಡ್ವೆಂಚರ್ ಇಂದ ಅಥವಾ ಈ ತರ ಹೋಗೋದ್ರಿಂದ ಏನ್ ನೀವು ಕಲ್ತ್ಕೊಂಡಿದ್ದೀರಿ ಹೊಸದು? ಕಲಿಯುವುದೇನೆಂದ್ರೆ ಪ್ರತಿಯೊಂದು ಸ್ಥಳಕ್ಕೆ ಹೋಗ್ತೀನಿ, ಪ್ರತಿಯೊಂದು ಸಲ ಎಲ್ಲಾ ವಿಷಯಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಕಲಿತೀನಿ. ಅಲ್ಲಿ ಕಲ್ಚರ್ ಬಗ್ಗೆ ಆಗ್ಲಿ, ನೇಚರ್ ಬಗ್ಗೆ ಆಗ್ಲಿ, ಅಥವಾ ಫುಡ್ ಎಲ್ಲ ಜನರೆಲ್ಲ ಹೇಗಿರ್ತಾರೆ. ಅಂದ್ರೆ ಅಡ್ವೆಂಚರ್ ಫೀಲ್ಡ್ ನನ್ಗನ್ಸುತ್ತೆ, ಅಡ್ವೆಂಚರ್ ಫೀಲ್ಡ್ ಅಂತ ಒಂದೇ ಫೀಲ್ಡ್ ಇರೋದು, ಇಲ್ಲಿ ಕಲಿಯೋಕ್ ತುಂಬಾ ಇದೆ, ಎಷ್ಟು ಕಲ್ತ್ರು ಕಡಿಮೆ. ಹಾಗೆ ಎಲ್ಲಾ ಕಡೆಗಳಲ್ಲಿ ಕೂಡ ಹೋದ್ರು ಕೂಡ, ಪ್ರತಿಯೊಂದು ರಾಜ್ಯದಲ್ಲಿ ಹೋದ್ರು ಕೂಡ ಬೇರೆ ಬೇರೆ ರೀತಿಯ ಜನರು ಸಿಗ್ತಾರೆ, ಬೇರೆ ಬೇರೆ ರೀತಿಯ ಕಲ್ಚರ್ ಸಂಸ್ಕೃತಿ ಎಲ್ಲ ಸಿಗುತ್ತೆ. ಎಲ್ಲಾ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಲೆಕ್ಟ್ ಸಿಗುತ್ತೆ. ಎಸ್, ನಿಮ್ದು ಅಡ್ವೆಂಚರ್ ಜರ್ನಿ ತುಂಬಾನೇ ಥ್ರಿಲ್ಲಿಂಗ್ ಆಯ್ತು, ತುಂಬಾನೇ ಖುಷಿ ಆಗ್ತಾ ಇದೆ. ಹಾಗೇನೆ ನಿಮ್ಮ ಫ್ಯೂಚರ್ ಕೂಡ, ನಿಮ್ಮ ಫ್ಯೂಚರ್ ಡ್ರೀಮ್ಸ್ ಏನಿದೆ ಅದು ಟ್ರೂ ಆಗ್ಲಿ. ಅದೇ ರೀತಿ ನೀವೇನೆಲ್ಲ ಅನ್ಕೊಂಡಿದ್ದೀರಿ ಅದನ್ನು ಕೂಡ ಅಚೀವ್ ಮಾಡ್ಲಿಕ್ಕೆ ಭಗವಂತ ಸ್ಫೂರ್ತಿ ಕೊಡ್ಲಿ. ಅದೇ ರೀತಿ ಎಲ್ಲ ಅನುಕೂಲತೆಗಳು ಕೂಡ ಸಿಗ್ಲಿ. ಈಗಾಗಲೇ ನೀವು ಸಾಕಷ್ಟು ಏನು ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಆ ಸಪೋರ್ಟ್ ಕೂಡ ಸಿಗ್ಲಿ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಫ್ಯೂಚರ್. ನೋಡಿದ್ರಲ್ವಾ ವೀಕ್ಷಕರೇ, ಪ್ರಸಾದ್ ವಿಜಯ್ ಶೆಟ್ಟಿ 2 ಸಲ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸೈಕಲ್ ಯಾನ ಮಾಡಿದ್ರು. ಅವರ ಜರ್ನಿ ಯಾವ ರೀತಿ ಇತ್ತು, ಏನೇನು ಸವಾಲುಗಳಿತ್ತು, ಯಾವ ರೀತಿ ಫ್ಯಾಮಿಲಿ ಸಪೋರ್ಟ್, ಫ್ರೆಂಡ್ ಸಪೋರ್ಟ್ ಸಿಕ್ಕಿತ್ತು, ಇದೆಲ್ಲದ್ರ ಬಗ್ಗೆ ಕೂಡ ಅವ್ರು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರು. ಹಾಗೇನೆ ಮುಂದೆ ಕೂಡ ಬಿಗ್ ಡ್ರೀಮ್ಸ್ ಇದೆ, ಆ ಎಲ್ಲ ಡ್ರೀಮ್ಸ್ ಕೂಡ ನಿಜ ಆಗ್ಲಿ. ಅದೇ ರೀತಿ ಅವರು ಮುಂದೆ ಏನೆಲ್ಲ ಸಾಧಿಸಬೇಕು ಅನ್ಕೊಂಡಿದ್ದಾರೋ ಅದೆಲ್ಲದಕ್ಕೆ ಕೂಡ ಸಕ್ಸಸ್ ಸಿಗ್ಲಿ ಅಂತ ಹೇಳಿ ವಿಶ್ ಮಾಡ್ತಾ ಇವತ್ತಿನ ಈ ಒಂದು ಸ್ಪೆಷಲ್ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.